ಅಂದರೆ ಅಲ್ಲಿ ಎಲ್ಲ ನಮೂನೆಯ ಹಿಕ್ಕೆಗಳನ್ನು ಒಂದು 200 ಲೀಟ್ರ್ನಲ್ಲಿ ಜಮಾ ಮಾಡಿಕೊಂಡು ಅದರಲ್ಲಿ 2 ಕೆ ಜಿ ಸಾವಯವ ಬೆಲ್ಲ ಮತ್ತು 2 ಕೆ ಜಿ ಸಾವಯವ ಹಿಟ್ಟು, ಇದು ದ್ವಿದಳ ಧಾನ್ಯದ ಹಿಟ್ಟು ಮಾಡಿಕೊಂಡಿದ್ದಾರೆ. ಇದರಲ್ಲಿರುವಂಥ ಬ್ಯಾಕ್ಟೀರಿಯಾಗಳೇನೆಂದರೆ ಓನ್ಲಿ ಲಘು ಪೋಷಕಾಂಶಗಳನ್ನು ಪೂರೈಸ್ತದೆ ರೀ. ಇದು 1 ಎಕರೆಗೆ 15 ದಿನಕ್ಕೊಂದ್ಸಲ 200 ಲೀಟ್ರ್ ಕೊಡಬೇಕಾಗ್ತದೆ ರೀ. ಇದನ್ನು ನಮ್ಮಿಂದ 1 ಲೀಟ್ರ್ ತೊಗೊಂಡು ಹೋಗ್ಬೇಕು ರೀ. 2 ಕೆ ಜಿ ಬೆಲ್ಲ ಮತ್ತು 2 ಕೆ ಜಿ ಸಾವಯವ ಇದು ನಮ್ಮ ದ್ವಿದಳ ಧಾನ್ಯದ ಹಿಟ್ಟು ಹಾಕಿಬಿಟ್ರೆ 5 ದಿನಕ್ಕೆ ಇದನ್ನು ಗಡಿಯಾರ ರೂಪದಲ್ಲಿ ತಿರ್ಗಿಸಿ 5 ದಿನಕ್ಕೆ ಈ ದ್ರಾವಣ ತಯಾರಾಗ್ತದೆ. ಇದು ತಕ್ಷಣ ನಾವು ಪ್ರತಿ 15 ದಿನಕ್ಕೊಂದ್ಸರಿ 1 ಎಕರೆಗೆ 200 ಲೀಟ್ರ್ ಇದನ್ನು ಭೂಮಿಗೆ ಕೊಡ್ತಾ ಬಂದರೆ ಇದು ಭೂಮಿಯಲ್ಲಿ ಲಘು ಪೋಷಕಾಂಶಗಳನ್ನು ಕೊರತೆಯನ್ನು ನೀಗಿಸ್ತದೆ ರೀ. ಇದು ಬರೀ ಭೂಮಿಗೆ ಮಾತ್ರ ಕೊಡ್ತಕ್ಕಂಥದ್ದು ಸರ್. 2 ಕೆಜಿ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯ ಹಿಟ್ಟು, 20 ಲೀಟರ್ ನೀರು, 200 ಲೀಟರ್ ನೀರು, 200 ಲೀಟರ್ ನೀರು, 2 ಕೆ ಜಿ ಬೆಲ್ಲ, 2 ಕೆ ಜಿ ಕಲ್ಚರು, 2 ಲೀಟ್ರು ಇದು ನಮ್ಮ ಕಲ್ಚರು, 2 ಕೆ ಜಿ ದ್ವಿದಳ ಧಾನ್ಯದ ಹಿಟ್ಟು ಸರ್. ಇಷ್ಟು ಹಾಕಿ 4 ಐಟಮ್. 200 ಲೀಟರ್ ನೀರು, 2 ಕೆಜಿ ಬೆಲ್ಲ, 2 ಕೆಜಿ ದ್ವಿದಳ ಧಾನ್ಯದ ಹಿಟ್ಟು, 2 ಲೀಟರ್ ಕಲ್ಚರ್ ಇದನ್ನ ಹಾಕಿ 5 ದಿನ ತಿರುಗಿಸ್ಬೇಕು ಸರ್. 5 ದಿನಕ್ಕೆ ಇದು ರೆಡಿ ಆಗ್ತದೆ ರೀ. ಇದನ್ನು ಭೂಮಿ ಕೊಡೋದು, ಮತ್ತೆ 2 ಲೀಟ್ರ್ ಉಳಿಸ್ಕೋಬೇಕು, ಮತ್ತೆ ಅದೇ ಥರ ಮಾಡ್ಕೊತ ಹೋಗೋದು. ಈ ಥರ ಮಾಡಿದಾಗ ಲಘು ಪೋಷಕಾಂಶ ಕೊರತೆ ಆಗೋದಿಲ್ಲ ಸರ್. ಬರೀ ಭೂಮಿ ಮುಖಾಂತರ ಕೊಡುವಂಥದ್ದು, ಇದು ಸ್ಪ್ರೇ ಮಾಡೋದಲ್ಲ ಸರ್. ಡ್ರೆಂಚಿಂಗ್. ಹೌದೌದು.